ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿಯಾಂಡ್ ಬುಕ್ಸ್. ನಿನ್ನೆ ವಿಡಿಯೋ ಒಳಗೆ ನಾವು ಏನೇನು ನೋಡಿದ್ವಿ? ವರ್ಣಮಾಲೆಗಳು ಎಷ್ಟು, ಅದ್ರ ಒಳಗೆ ಭಾಗಗಳು ಯಾವುವು, ಆ ಭಾಗಗಳ ಒಳಗೆ ಮತ್ತು ಎಷ್ಟು ಭಾಗಗಳು ಅವ ಅವನ್ನೆಲ್ಲ ನೋಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ನೋಡೋಣ? ವರ್ಣಾಕ್ಷರಗಳು ಎಂದರೇನು. ವರ್ಣಾಕ್ಷರಗಳು ಎಂದರೇನು ಅಂದರೆ ವರ್ಣ ಎಂದರೆ ಅಕ್ಷರ. ಈ ವರ್ಣಮಾಲೆಗಳ ಒಳಗೆ 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದನೇದು ಸ್ವರಗಳು, ಎರಡನೇದು ವ್ಯಂಜನಗಳು ಮತ್ತು ಮೂರನೇದು ಯೋಗವಾಹಗಳು. ಇವು 3 ಆಲ್ರೆಡಿ ನಾವು ನಿನ್ನೆ ಕ್ಲಾಸ್ ಒಳಗೆ ನೋಡೀವಿ. ಆ ನಿನ್ನೆ ಕ್ಲಾಸ್ ಒಳಗೆ ನೋಡಿದ್ರ ಒಳಗೆ ಇವತ್ತು ಸ್ವರಗಳು ಯಾವುವು, ವ್ಯಂಜನಗಳು ಯಾವುವು, ಯೋಗವಾಹಗಳು ಯಾವುವು ಅಂತ ಹೇಳಿ ನೆಕ್ಸ್ಟ್ ಫರ್ದರ್ ನೋಡೋಣ. ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ನಾವು ಯಾವುದೇ ಒಂದು ಅಕ್ಷರಗಳನ್ನು ಸ್ವತಂತ್ರವಾಗಿ ಯಾವ್ಯಾವನ್ನ ಉಚ್ಚರಿಸ್ತೀವಿ ಅಲ್ಲ, ಅದಕ್ಕೆ ಸ್ವರಗಳು ಅಂತಾರೆ. ಸ್ವರಗಳು ಯಾವ್ಯಾವು? ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಇವು ಇಷ್ಟು ನಾವು ಸ್ವರಗಳಂತ ಅಂತೀವಿ. ನಾವು ನೋಡೀವಿ ಆಲ್ರೆಡಿ. ಸ್ವರಗಳ ಒಳಗೆ ಎಷ್ಟು ಭಾಗಗಳು ಅವ? 2 ಭಾಗಗಳು. ಯಾವ್ಯಾವು? ರಸಸ್ವರ, ದೀರ್ಘಸ್ವರ. ರಸಸ್ವರ ಎಂದರೇನು? ರಸಸ್ವರ ಎಂದರೆ ಒಂದು ಮಾತ್ರ ಗಣದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ರಸಸ್ವರ ಎನ್ನುವರು. ನಾ ಇಲ್ಲಿ ಅ, ಆ, ಇ ಅನ್ನು ಮುಂದೆ ನೀವು ಅಬ್ಸರ್ವ್ ಮಾಡಿದ್ರಿ ನಾ ಹೆಂಗಂದೆ ಅಂತ ಹೇಳಿ. ಅ, ಆ, ಇ, ಈ ಹಿಂಗೆ ನಾವು ಒಂದು ಮಾತ್ರ ಇದನ್ನು ಅ ಅಷ್ಟೇ ಅಂದೆ. ಇಲ್ಲಿ ಆ ಅಂದೆ. ಆನ ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿ ಅ, ಇ, ಉ, ರು, ಎ, ಓ ಇವು ಎಲ್ಲನ ನಾವು ರಸಸ್ವರ ಅಂತೀವಿ. ದೀರ್ಘಸ್ವರ ಎಂದರೇನು? 2 ಮಾತ್ರ ಗಣದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು. ಅವು ಯಾವ್ಯಾವು? ನೀವು ಗೆಸ್ ಮಾಡಿರ್ತೀರಿ ಈಗ ಆಲ್ರೆಡಿ. ಯಾವ್ಯಾವು? ಆ, ಈ, ಊ, ಎ ಮತ್ತು ಓ. ಇಲ್ಲಿ ನೋಡ್ರಿ, ಅ, ಆ, ಇ, ಈ, ಉ, ಊ ಹಿಂಗೆ ಅನ್ಕೋತ ಹೋಗ್ಬೇಕು. ಇವೆಲ್ಲ ಒಂದು ಮಾತ್ರ ಗಣದಲ್ಲಿ ಬರ್ತಾವು, ಇವೆಲ್ಲ 2 ಮಾತ್ರ ಗಣದಲ್ಲಿ ಬರ್ತಾವು. ನೆಕ್ಸ್ಟ್ ಐ ಮತ್ತು ಅವು ನಿಮ್ಗೆ ಆಲ್ರೆಡಿ ಗೊತ್ತದಲ್ಲ. ಇದು ಐ ಮತ್ತು ಅವು ಅಕ್ಷರಗಳೇನು? ಸಂಧ್ಯಾಕ್ಷರಗಳು. ಇದ್ರೊಳಗೆ ನಮ್ಗೆ ಇನ್ನೊಂದು ಸ್ವರ ವಿಂಗಡಣೆ ಬರ್ತದೆ. ಯಾವುದು? ಪ್ಲುತ್ ಸ್ವರ. ಪ್ಲುತ್ ಸ್ವರ ಅಂದ್ರೆ ಏನು? 2 ಮಾತ್ರೆಗಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ್ ಸ್ವರ ಎನ್ನುವರು. ಆ, ಓ ಇವಕ್ಕೆಲ್ಲ ಏನಂತೀವಿ ನಾವು? ಪ್ಲುತ್ ಸ್ವರ ಅಂತೀವಿ.